ಫ್ರೆಂಡ್ಸ್ ನಮಸ್ಕಾರ. ನಮ್ಮಲ್ಲಿ ಇರ್ಟಿಗೆ ಗಾಡಿ ಒಂದು ಬಂದಿದೆ ಎಮೋಸಲ್ಲಿ ಟೋ ಮಾಡಿಕೊಂಡು. ಸೊ ಏನು ಕಂಪ್ಲೇಂಟ್ ಅಂತ ಚೆಕ್ ಮಾಡೋಕ್ಕೆ ಹೋದರೆ ಕ್ಲಚ್ ಪೆಡಲ್ ಫುಲ್ ಫ್ರೀ ಆಗಿಬಿಟ್ಟಿದೆ. ಸೊ ಕ್ಲಚ್ ಪೆಡಲ್ ಹೆಂಗಪ್ಪ ಫ್ರೀ ಆಯಿತು ಅಂತ ಒನ್ ಬೈ ಚೆಕ್ ಮಾಡ್ಕೊಂಡು ಹೋದಾಗ ನಮಗೆ ರಿಲೀಜರ್ ಬೇರಿಂಗ್ ಫೈಲರ್ ಆಗಿದೆ. ರಿಲೀಜರ್ ಬೇರಿಂಗ್ ಫೈಲರ್ ಆಗಿ ಕ್ಲಚ್ ಫುಲ್ ಬರ್ನ್ ಆಗಿದೆ. ಕ್ಲಚ್ ಪೆಡಲ್ಲು ಏನು ಆಪ್ರೇಷನ್ ಆಗೋ ಟೈಮಲ್ಲಿ ಅದರದ್ದು ಎಫೆಕ್ಟೆನ್ಸು ಏನೂ ಇಲ್ಲ. ಸೊ ಯಾಕಂದರೆ ರಿಲೀಜರ್ ಬೇರಿಂಗು ಕಂಡೀಷನ್ ಹೆಂಗಾಗಿದೆ ನೋಡಿ. ಇದು ಡೋಲ್ ಮಾಸ್ ಫ್ಲೈವಿಲ್ ಅಂತ ಹೇಳ್ತೀವಲ್ಲ. ಸೊ ಈ ಡೋಲ್ ಮಾಸ್ ಫ್ಲೈವಿಲ್ಲು ನಮಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಸೊ ಕಾಂಟ್ಯಾಕ್ಟು ನಮಗೆ ಈ ಕಡೆಯಿಂದ ಆ ಕಡೆಗೆ ನಮಗೆ ಯಾವುದೇ ಥರ ನಮಗೆ ಗ್ಯಾಪ್ ಕೊಡಲ್ಲ. ಸೊ ಇಂಜಿನ್ ಟಾರ್ಕು ಅಷ್ಟು ಡಿಫ್ರೆಂಟ್ ಆಗಿರುತ್ತೆ ಇದು. ಸೊ ಅಷ್ಟು ಪಿಕಪ್ ಇರುತ್ತೆ ಗಾಡಿ. ನಮಗೆ ಗೇರ್ ಟು ಗೇರ್ ಚೇಂಜ್ ಮಾಡುವಾಗ ಆ ಜರ್ಕ್ ಫೀಲ್ ಯಾವುದೂ ಬರೋಲ್ಲ. ಇವಾಗ ಈ ಕವರ್ ಅಸೆಂಬ್ಲಿ ನೋಡಿ, ಇವಾಗ ಆ ಫಿಂಗರ್ಸ್ ಎಲ್ಲ ಒಳಗಡೆ ಹೋಗ್ಬಿಟ್ಟಿದೆ. ಇದು ಮೇಯ್ನ್ ರೀಸನ್ ಏನಂದರೆ ಕಾಲು ಇಟ್ಕೊಂಡೇ ಓಡಿಸಿರೋದು ಇದ್ರದ್ದು ಮೇಯ್ನ್ ಫೈಲಿಯರ್ ಆಗೋಕ್ಕೆ ಕಾರಣ. 80,000 ಒಳಗಡೆ ಗಾಡಿ ಓಡಿದೆ. ಸೊ ಕ್ಲಚ್ ಪ್ಲೇಟ್ ಕಂಡೀಷನ್ ನೋಡಿ, ಒಂದು ಪ್ಲೇಟ್ ಸಾಧಾರಣ ಒಂದು ಆಕ್ಸಲ್ ಪ್ಲೇಟ್ ಥರ ಆಗ್ಬಿಟ್ಟಿದೆ. ಅದ್ರ ಸೆಂಟ್ರಲ್ಲಿರೋ ಮೆಟ್ವಿನ್ ಪ್ಲೇಟ್ ಮಾತ್ರ ಇದೆ. ಆ ಮೇಲ್ಗಡೆ ಬರೋದು ಯಾವುದೇ ಥರದ್ದು ಒಂದು ಅದು ಲಿಯರ್ನೆಸ್ ಯಾವುದು ಒಂದೂ ಇಲ್ಲ. ನಿಮಗೆ ಅಷ್ಟು ಮೆಟಲ್ ಟು ಮೆಟಲ್ ಆಗಿರೋದಂದರೆ ತುಂಬ ದಿನ ಆದಮೇಲೆ ಈ ಥರ ಒಂದು ಕ್ಲಚ್ ಫೈಲಿಯರು ನೋಡ್ತಾ ಇರೋದು ನಾವು. ಸೊ ಇದಕ್ಕೆ ನಾವು ಡ್ರೈವಿಂಗ್ ಸ್ಕೂಲಲ್ಲಿ ಪ್ರಾಪರಾಗಿ ನಿಮಗೆ ಹೇಳ್ಕೊಡ್ತಾರೆ. ಹೇಳ್ಕೊಟ್ಟ ಮೇಲೆ ನಾವು ಅದೇ ಥರ ಪ್ರಾಪರಾಗಿ ಕಲ್ತ್ಕೋಬೇಕಾಗತ್ತೆ. ತಪ್ಪು ಗಿಪ್ಪು ಇದ್ದರೆ ಆ ಟೈಮಲ್ಲಿ ನಾವು ಕೋಪ ಪಡೋಂಗಿಲ್ಲ. ಸೊ ನಾರ್ಮಲಾಗಿ ಡ್ರೈವಿಂಗ್ ಕಲ್ತ್ಕೊಂಡು ಆ ಗುರುಗಳು ಹೆಂಗೆ ಹೇಳ್ತಾರೋ ಅದನ್ನು ಕೇಳ್ಕೊಂಡು ಹೋದಾಗ ನಮಗೆ ಡ್ರೈವಿಂಗ್ ಇನ್ನೂ ಸ್ವಲ್ಪ ಚೆನ್ನಾಗಿ ಕಲಿತೀವಿ. ಸೊ ಇದು ನಾರ್ಮಲಾಗಿ ನಾವು ಸ್ವಲ್ಪ ಅವ್ರು ಹೇಳ್ಕೊಡೋ ಟೈಮಲ್ಲಿ ಕ್ಲಿಯರಾಗಿ ಅಬ್ಸರ್ವೇಷನ್ ಕ್ಲಿಯರಾಗಿ ಮಾಡಲ್ಲ ನಾವು. ಸೊ ಎಲ್ಲೇ ಹೋಗಿರೋ ಸಿಗ್ನಲಲ್ಲಿ ಗೇರ್ನ ನ್ಯೂಟ್ರಲ್ ಮಾಡಿದ್ರೆ ನಾವು ಕ್ಲಚ್ ಮೇಲೆ ಕಾಲು ಇಟ್ಕೊಂಡಿರೋದು, ಮತ್ತು ಬ್ರೇಕ್ ಒತ್ತಕ್ಕೆ ಮುಂಚೆ ನಾವು ಕ್ಲಚ್ಚಿನ ಒತ್ಬಿಟ್ಟು ಬ್ರೇಕನ್ನ ಒತ್ತೋದು. ಸೊ ಈ ಥರ ಎಲ್ಲ ಕಂಪ್ಲೇಂಟ್ ಆದರೆ ಸೊ ಈ ಥರ ಕ್ಲಚ್ಚು ಫೈಲಿಯರ್ ಆಗುತ್ತೆ. ಇದು ಅದ್ರದ್ದು ಎಕ್ಸ್ಪೆನ್ಸಿವ್ ನೋಡಿದ್ರೆ ತುಂಬ ದೊಡ್ಡದಾಗಿರುತ್ತೆ. ಇದು ಡೋಲ್ ಮಾಸ್ ಫ್ಲೈವಿಲ್ ಬರುತ್ತಲ್ಲ, ಸೊ ಅದರಿಂದ. ಸೊ ಈ ಕಡೆ ಎಲ್ಲ ಚೆಕ್ ಮಾಡಿದ್ದೀವಿ, ಕೂಲೆಂಟ್ ಲೀಕೇಜ್ ಎಲ್ಲ ಏನಿಲ್ಲ. ಬಟ್ ಇದರದ್ದು ಆಯಿಲೆಲ್ಲ ಫುಲ್ ಒಳಗಡೆ ಹೋಗಿದೆ ಫ್ಲೈವಿಲ್ ಒಳಗಡೆ. ಇದು ಫ್ಲೈವಿಲ್ ಹತ್ರ ಫುಲ್ಲು ಆಯಿಲು ಏನು ಕೊಡಿ. ಫ್ಲೈವಿಲ್ ಕೂತ್ಕೊಳ್ಳೋ ಜಾಗ ನೋಡಿ, ಸ್ಟಾರ್ಟರ್ ಮೋಟ್ರ್ ಹತ್ರ ನೋಡ್ಕೊಳ್ಳಿ. ಸೊ ಇದೆಲ್ಲ ಈ ಥರ ಒಂದು ಕಂಡೀಷನ್ಗಿದೆ. ಸೊ ಇದಕ್ಕೆ ಸುಮಾರು ಸಲ ನಿಮ್ಗೆ ಹೇಳ್ತಾ ಇರ್ತೀವಿ. ಇದರದ್ದು ಆದರೆ ಫ್ಲೈವ್ ಚೆನ್ನಾಗಿದೆ, ಬಟ್ಟು ಕುಂತ್ಕೊಳ್ಳೋ ಜಾಗದೊಂದು ಪ್ರಾಬ್ಲಮ್ ಇದೆ. ಸೊ ಇದನ್ನು ನಾವು ಸೆಟ್ಟೇ ಚೇಂಜ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಸೊ ಒಂದು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿದೆ ಫ್ಲೈವಿಲ್ ಅಂತ ಹೇಳ್ಬಿಟ್ಟು ಕ್ಲಚ್ ಪ್ಲೇಟ್ ಕವರ್ ಅಸೆಂಬ್ಲಿ ರಿಲೀಜರಿಂಗ್ ಹಾಕಿದ್ರೆ ಮತ್ತೆ ಆ ಕವರ್ ಅಸೆಂಬ್ಲಿ ಕಲರ್ ನೋಡಿ ನಿಮಗೆ ಎಷ್ಟು ಬರ್ನ್ ಆಗಿದೆ ಅಂದರೆ ಅಷ್ಟು ಬರ್ನ್ ಆಗಿದೆ ಕವರ್ ಅಸೆಂಬ್ಲಿ. ಸೊ ಅಷ್ಟು ಬರ್ನ್ ಆಗಿಬಿಟ್ಟಿದೆ. ಅದರದ್ದು ಆ್ಯಕ್ಷನ್ಸ್ ಏನಿಲ್ಲ. ಸೊ ಪ್ಲೈಟು ಶುದ್ಧವಾಗಿ ಏನೂ ಇಲ್ಲ ಪ್ಲೈಟಲ್ಲಿ. ಸೊ ಫುಲ್ ನಿಲ್ಲಾಗಿದೆ. ಸೊ ಅದರದ್ದು ಟೆಂಪರ್ ಅನ್ನೋದು ಹೀಟಾಗಿ ಟೆಂಪರೇ ಇಲ್ಲ. ಸೊ ಇದರದ್ದು ಮೇಯ್ನ್ ರೀಸನ್ನು ಬ್ರೇಕ್ ಡೌನ್ ಆಗಿರೋದು. ಸೊ ಬ್ರೇಕ್ ಡೌನ್ ಆಗೋಕ್ಕೆ ಮುಂಚೆ ನಾವೇನು ಮಾಡಬೇಕಪ್ಪ, ಪಿಕಪ್ ಕಮ್ಮಿ ಇದೆ, ನಾಯ್ಸ್ ಬರ್ತಾ ಇದೆ, ತಗೊಂಡು ಬಂದು ಒಂದು ಸಣ್ಣ ತಪ್ಪಿರೋ ಟೈಮಲ್ಲಿ ನಾವು ತೋರಿಸ್ಕೊಂಡಿಲ್ಲ. ಸೊ ಗಾಡಿ ಏನಪ್ಪ ಸರಿ ಓಡಿಸೋಣ, ಆಮೇಲೆ ತಗೊಂಡೋಗೋಣ, ಈ ಟ್ರಿಪ್ ಹೋಗ್ಬಿಟ್ಟು ಬರೋಣ, ಲೈಕು ಶೇರು ಇದೇ ಥರ ಮಾಡ್ತಾ ಇರಬೇಕು ಅಂತ